ನಮಸ್ತೆ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಮಿಂಗ್ ಟಿ ರಿಲೇಟೆಡ್ ಸೈಕಾಲಜಿ ನೋಟ್ಸು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಯಾರು ಹೊಸಬ್ರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿ ನಮ್ಮದು ಅಪ್ಲೋಡಿಂಗ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಆ್ಯಂಡ್ ವಿಡಿಯೋಗೊಂದು ಲೈಕ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಬಿಗಿನ್. ಸಮಾಜದ ನಿರೀಕ್ಷೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತ ಹಂತದಲ್ಲಿ ಇದ್ದು ಅವುಗಳನ್ನು ವಿಕಾಸಾತ್ಮಕ ಕಾರ್ಯಗಳಂತ ಕರೆದವರು ಅಂತಂದರೆ ಹ್ಯಾವಿಗಸ್ಟ್ ಅವರು. ಮಗುವಿನಲ್ಲಿ ಕೌಶಲ್ಯವು ಕ್ರಿಯಾ ಪ್ರಾತಿನಿಧ್ಯ, ಪ್ರತಿಮಾ ಪ್ರಾತಿನಿಧ್ಯ, ಸಾಂಕೇತಿಕ ಪ್ರಾತಿನಿಧ್ಯ ಎಂಬ 3 ಪ್ರಾತಿನಿಧ್ಯಗಳ ಮೂಲಕ ಬೆಳೀತದೆ ಅಂತ ಹೇಳಿದವರು ಬ್ರೂನರ್ ಅವರು. ಮಗುವಿನ ವಿಕಾಸವು 4 ಹಂತಗಳಲ್ಲಿ ನಡೀತದೆ ಅಂತ ಹೇಳಿದವರು ಅರ್ನೆಸ್ಟ್ ಜೋನ್ಸ್ ಅವರು. ಸಮಾಜ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಬಂಡೂರವರು. ಜ್ಞಾನಾತ್ಮಕ ವಿಕಾಸದ ಬಗ್ಗೆ ವಿಶಿಷ್ಟವಾದ ವಾದವನ್ನು ಮಂಡಿಸಿದವರು ಜೀನ್ ಪಿಯಾಜೆ ಅವರು. ಓಕೆ, ಆ್ಯಂಡ್ ಟೇಕ್ ಅ ನೆಕ್ಸ್ಟ್ ಪಾಯಿಂಟ್. ಸಂಘಟಿಸುವಿಕೆ ಮತ್ತು ಹೊಂದಿಕೊಳ್ಳುವಿಕೆ ಎಂಬ 2 ಮನೋವ್ಯಾಕರಣಗಳು ಜ್ಞಾನಾತ್ಮಕ ಸಂರಚನೆಯನ್ನು ನಿರ್ದೇಶಿಸುತ್ತವೆ ಅಂತ ಪ್ರತಿಪಾದಿಸಿದವರು ಜೀನ್ ಪಿಯಾಜೆ ಅವರು. ಮನೋಸಾಮಾಜಿಕ ಹಂತಗಳ ಸಿದ್ಧಾಂತ ಪ್ರತಿಪಾದಿಸಿದವರು ಎರಿಕ್ಸನ್ ಅವರು. ಆ್ಯಂಡ್ ವ್ಯಕ್ತಿ ಭಿನ್ನತೆಗೆ ಅನುವಂಶೀಯತೆ ಕಾರಣ ಎಂದು ಮಂಡಿಸಿದವರು ಫ್ರಾನ್ಸಿಸ್ ಗಾಲ್ಟನ್, ಗ್ರೆಗರ್ ಮೆಂಡೆಲ್ ಅವರು, ಹಾಗೆ ಪಿಯರ್ಸನ್ ಅವರು ಮತ್ತು ರೂಸೋ ಅವರು. ಓಕೆ, ಇನ್ನು ನೆಕ್ಸ್ಟ್, ಮನುಷ್ಯನು ಪರಿಸರದ ಉತ್ಪಾದನೆ ಎಂದು ಹೇಳಿದ ಪರಿಸರ ತಜ್ಞ ವ್ಯಾಟ್ಸನ್ ಅವರು. ಅನುವಂಶೀಯತೆ ಹಾಗೂ ಪರಿಸರದ ಸಮ ಪ್ರಮಾಣದ ಕೊಡುಗೆಗಳು ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಸತಿ ಕ್ವಶನ್ಸ್ಗಳಾಗದೆ, ವೆರಿ ಇಂಪಾರ್ಟೆಂಟ್. ಅನುಗಮನ ನಿಗಮನ ಪದ್ಧತಿ ಇರ್ಬೋದು, ಬೆಳವಣಿಗೆ ವಿಕಾಸ, ಅದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಇರ್ಬೋದು, ಅಥವಾ ರೂಪನಾತ್ಮಕ ಮೌಲ್ಯಮಾಪನಗಳಿರ್ಬೋದು, ಎಲ್ಲ ತುಂಬ ಇಂಪಾರ್ಟೆಂಟಾಗಿ ನೋಡ್ತಾ ಇರಿ. ಓಕೆ, ಇನ್ನು ಅನಿರ್ದೇಶಿತ ಸಲಹೆ ಈ ರೀತಿಯ ಸಮಸ್ಯೆಗೆ ಸೂಕ್ತವಾಗಿರುವಂಥದ್ದು. ಯಾವ ರೀತಿ ಸಮಸ್ಯೆಗೆ ಅನಿರ್ದೇಶಿತ ಸಲಹೆ ಅಂತಂದರೆ ಅದು ಸಮಸ್ಯೆ ಭಾವನಾತ್ಮಕ ಸ್ವರೂಪವಾಗಿದ್ದಾಗ ಅನಿರ್ದೇಶಿತ ಸಲಹೆ ಸೂಕ್ತ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸಾಮಾಜಿಕ ಬದಲಾವಣೆಯು ನೇರವಾಗಿ ಈ ಕೆಳಗಿನ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಯಾವುದು ಅಂದರೆ ಭಾವನಾತ್ಮಕ ಬದಲಾವಣೆ. ಹರ್ಲಾಕ್ ರವರ ಪ್ರಕಾರ ಹದಿಹರೆಯದ ಅವಧಿ ಅಂತಂದರೆ 12ರಿಂದ 14 ವರ್ಷಗಳು. ಬೆಳವಣಿಗೆಯನ್ನು ನಿಯಂತ್ರಿಸುವ ಪ್ರಮುಖ ನಿರ್ನಾಳ ಗ್ರಂಥಿಯ ಹೆಸರು ಪಿಟ್ಯೂಟರಿ ಗ್ರಂಥಿ. ಸಮರೂಪಿ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯಾವಸ್ಥೆಗೆ ಬರಲು ಕಾರಣ ಏನು ಅಂತಂದರೆ ದೇಹದ ಉಷ್ಣತೆ. ತಾರುಣ್ಯಾವಸ್ಥೆಯಲ್ಲಿ ಹುಡುಗರು ಹುಡುಗಿಯರಿಗಿಂತ ದೇಹದಾರ್ಢ್ಯತೆಯಲ್ಲಿ ಹೆಚ್ಚಾಗಿರೋದಕ್ಕೆ ಕಾರಣ ಅಂತಂದರೆ ಅದು ದೈಹಿಕ ಚಟುವಟಿಕೆಗಳು. ಓಕೆ, ಇನ್ನು ನಿರ್ದೇಶಿತ ಹಾಗೂ ಅನಿರ್ದೇಶಿತ ಸಲಹಾ ವಿಧಾನಗಳು ಸಂಯೋಗ ಹಾಗೂ ವಿಶ್ಲೇಷಣೆಗೆ ಏನಂತ ಕರೀತಾರೆ ಅಂತಂದರೆ ಅದನ್ನು ಸಮ್ಮಿಶ್ರ ಸಲಹೆ ಅಂತ ಕರೀತಾರೆ. ನಿರ್ದೇಶಿತ ಸಲಹೆ ತಂತ್ರವನ್ನು ರೂಪಿಸಿದವರು E.G. ವಿಲಿಯಮ್ಸನ್ ಅವರು. ಮನೋವಿಜ್ಞಾನವನ್ನು ಪ್ರಜ್ಞೆಯ ಅಧ್ಯಯನ ಅಂತ ಕರೆದವರು ವಿಲ್ಹೆಲ್ಮ್ ವೂಂಟ್ ಅವರು. ಎಲ್ಲ ಸಂದರ್ಭಗಳಲ್ಲಿ ತೋರುವ ಅನುಕ್ರಮವನ್ನು ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಿದವರು ಸ್ಕಿನ್ನರ್ ಅವರು. ಇವು ಡೆಫಿನಿಷನ್ಸ್. ಓಕೆ, ಪ್ರಜ್ಞಾವಸ್ಥೆಯ ನಿರೂಪಣೆ ಮತ್ತು ವಿವರಣೆಯೇ ಮನೋವಿಜ್ಞಾನ ಅಂತ ಹೇಳಿದವರು ವಿಲಿಯಮ್ ಜೇಮ್ಸ್ ಅವರು. ಸಮೂಹಗತಿ ಶಾಸ್ತ್ರದ ಇನ್ನೊಂದು ಹೆಸರು ಗುಂಪಿನ ವರ್ತನೆಯ ಶಾಸ್ತ್ರ. ಇದು ವರ್ಧನ ಆಗಿದೆ, ಒಂದು ನಿಮಿಷ ಈಗಲೇ ಸರಿ ಮಾಡ್ತೀನಿ. ಗುಂಪಿನ ವರ್ತನೆ ಶಾಸ್ತ್ರ. ಓಕೆ, ಸಮೂಹದ ಲಕ್ಷಣಗಳನ್ನು ಮನೋವೈಜ್ಞಾನಿಕವಾಗಿ ಗುರುತಿಸಿ ಅಧ್ಯಯನ ಮಾಡಿದವರು ಅಂತಂದರೆ ಗೆಜೆಲ್ಸ್ ಮತ್ತು ಥೆಲೆನ್ ಅವರು. ಸಲಹೆಗಾರ ಪ್ರಮುಖ ಪಾತ್ರ ವಹಿಸುವುದು ಈ ಸಲಹಾ ವಿಧಾನದಲ್ಲಿ ಯಾವುದು ಅಂತಂದರೆ ನಿರ್ದೇಶಿತ ಸಲಹೆಯಲ್ಲಿ. ಓಕೆ, ಇನ್ನು ಸಲಹಾ ಸನ್ನಿವೇಶದಲ್ಲಿ ಸಲಹೆ ಪಡೆಯುವ ವ್ಯಕ್ತಿ ಸಲಹಾರ್ಥಿ ಆಗಿರ್ತಾನೆ. ಸಲಹೆ ಪಡೆಯುವ ವ್ಯಕ್ತಿಗೆ ಸಲಹಾರ್ಥಿ ಅಂತ ಕರೀತಾರೆ. ಗುಂಪಿನ ಸಲಹೆಯ ಸನ್ನಿವೇಶದಲ್ಲಿ ಸಲಹೆಗಾರನ ಪಾತ್ರದ ರೀತಿ ನಾಯಕಂದಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರತ್ಯೇಕ ಸಂಮೋಹನಕ್ಕೆ ಒಬ್ಬ ನಾಯಕ ಇರ್ತಾನೆ. ಶಾಲಾ ಪ್ರಾರ್ಥನೆ ಒಂದು ಸಮೂಹವೆಂದರೆ ಅದು ಎಂತಹ ಸಮೂಹ ಮತ್ತು ಅದರ ನಾಯಕ ಯಾರು ಅಂದರೆ ಅಶಾಶ್ವತ ಸಮೂಹ ಮತ್ತು ಮುಖ್ಯೋಪಾಧ್ಯಾಯರು. ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನವನ್ನು ಅವಲಂಬಿಸಿರುವುದು ಶಿಕ್ಷಣ, ವೃತ್ತಿ ಮತ್ತು ಆದಾಯ, ಈ 3 ಅವಲಂಬನೆ ಆಗಿರುತ್ತೆ. ಓಕೆ, ಸಮೂಹದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಭಾವನೆಗಳನ್ನು ಹೊರಹಾಕುತ್ತಿದ್ದು ಇತರರು ನಿಷ್ಕ್ರಿಯವಾಗುವ ಸಂವಹನ ಏಕಮುಖ ಸಂವಹನ. ಅದು ಪರಿಣಾಮಕಾರಿ ಶಿಕ್ಷಕರ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳುವುದು ಪ್ರಜಾಸತ್ತಾತ್ಮಕ ಸಮಾಜದಿಂದ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಹಾಗೂ ಸವಾಲುಗಳನ್ನು ಅನ್ಯರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರವನ್ನು
ಪ್ರಕ್ಷೇಪಣೆ ತಂತ್ರ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿಗಳಂತ ವಿಂಗಡಣೆ ಮಾಡಿದವರು ಯುಂಗ್ ಅವರು. ವ್ಯಕ್ತಿಯ ವ್ಯಕ್ತಿತ್ವ ಅಂತಂದರೆ ಅವನಲ್ಲಿರುವ ವಿಶೇಷ ಲಕ್ಷಣಗಳ ಸ್ವರೂಪ ಅಂತ ಹೇಳಿದವರು ಗಿಲ್ಫರ್ಡ್ ಅವರು. ದೈಹಿಕ ಆಕ್ರಮಣದ ಭಯ, ತನ್ನ ಗಣ್ಯತೆಗೆ ಒದಗುವ ಭಯ ಮತ್ತು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಸಾಧಿಸಲು ಬರುವಂತಹ ಒತ್ತಡಗಳು ಕಾರಣವಾಗುವುದು ಯಾವುದಕ್ಕೆ ಅಂತಂದರೆ ಅದು ಒತ್ತಡಕ್ಕೆ. ಓಕೆ, ಇನ್ನು 2 ಧನಾತ್ಮಕ ಗುರಿಗಳಿಗಾಗಿ ನಡೆಯುವ ಮಾನಸಿಕ ಸಂಘರ್ಷಣೆ. 2 ಧನಾತ್ಮಕ ಗುರಿಗಳಿಗಾಗಿ ನಡೆಯುವ ಮಾನಸಿಕ ಸಂಘರ್ಷಣೆ ಅದನ್ನೇನಂತ ಕರಿತೀವಿ ಅಂದರೆ ಉಪಾಗಮ ಅಂತ ಕರಿತೀವಿ. ಓಕೆ, ವ್ಯಕ್ತಿತ್ವ ನೀರಿನಲ್ಲಿ ಮುಳುಗಿದ ಮಂಜುಗಡ್ಡೆ ಅಂತ ಇರ್ತದೆ ಅಂತ ಹೇಳಿದವರು ಸಿಗ್ಮಂಡ್ ಫ್ರಾಯ್ಡ್ ಅವರು. ಓಕೆ, ಇನ್ನು ಶಾಲಾ ಮಾರ್ಗದರ್ಶನದ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕಡೆಗಣಿಸಲ್ಪಟ್ಟಿರುವುದು ಸೇವೆ ಅಂತಂದರೆ ಸಮುದಾಯ ಸಮೀಕ್ಷೆಗಳು. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ವಬಿಂಬ ಪರಿಕಲ್ಪನೆಯ ಮುಖ್ಯ ಘಟಕ ಅಂತಂದರೆ ಸ್ವಯಂ ಸ್ವೀಕೃತಿ, ಸ್ವಯಂ ಗಣ್ಯತೆ, ಸ್ವಯಂ ಅರಿವು, ಇದು 3. ಓಕೆನಾ. ಇನ್ನು ವ್ಯಕ್ತಿ ಅಧ್ಯಯನದ ಒಂದು ಪ್ರಮುಖ ಮಿತಿ ಅಂತಂದರೆ ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ ವ್ಯಕ್ತಿ ಅಧ್ಯಯನ, ಮತ್ತು ಇದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಸ್ವಯಂ ಮಾರ್ಗದರ್ಶನಕ್ಕೆ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಮಾರ್ಗದರ್ಶನಕ್ಕೆ ಅಗತ್ಯವಾದ ಜವಾಬ್ದಾರಿಯನ್ನು ಹೆಚ್ಚಿಸುವುದು ಮಾರ್ಗದರ್ಶನದ ಪ್ರಮುಖ ಉದ್ದೇಶ ಆಗಿರುತ್ತೆ. ವೈಯಕ್ತಿಕ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಅಧಿಕ ಉಪಯುಕ್ತವಾಗುವ ಸಾಧನಗಳು ಅಂತಂದರೆ ಅಭಿಕ್ಷಮತೆ, ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಪರೀಕ್ಷೆಗಳು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ರಿಲೇಟೆಡ್ ಹಿಸ್ಟ್ರಿ ಮತ್ತು ಸೈಕಾಲಜಿ ನೋಟ್ಸ್ಗಳನ್ನ ಮಾಡಿ ಹಾಕಿದ್ದೀವಿ, ನೋಡ್ತಾ ಇರಿ ನಮ್ಮ ಚಾನಲ್ನ. ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಥ್ಯಾಂಕ್ ಯು.